ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ವೀಕ್ಷಕರೇ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಒಂದು ಜಾಗದಲ್ಲಿ ದತ್ತಾತ್ರೇಯ ಸ್ವಾಮಿ ಸಮರ್ಥರ ಒಂದು ಪ್ರಾರ್ಥನಾ ಮಂದಿರ ಕಟ್ಟಿಸುವಂಥ ಒಂದು ಪ್ರೀ ಪ್ಲ್ಯಾನ್ ನಡೀತಾ ಇದೆ. ಅದರ ಪ್ರಕಾರ ಇಲ್ಲಿ ಅವ್ರಿಗೆಲ್ಲ ಅಡ್ವಾನ್ಸ್ ಕೊಟ್ಟಾಗಿದೆ. ಒಂಚೂರು ಇಲ್ಲಿ ಕಸ ಎಲ್ಲ ಇದೆ, ಅದನ್ನು ಇವತ್ತು ಕ್ಲೀನ್ ಮಾಡಿಕೊಂಡು ಸುಮಾರು ಪರಿಮಳಯುಕ್ತ ದೈವಿ ಕಾರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ವಸ್ತುಗಳನ್ನು ಹಾಕಿ ಈ ಒಂದು ನೆಲನ ಸಾರಿಸ್ತೀವಿ. ಅದು ಕೂಡ ಒಂದು ವಿಶೇಷತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲು ಇದನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ಹಾಂ, ಪ್ಲೇನ್ ಆಯಿತು. ವೀಕ್ಷಕರೇ, ಆಲ್ರೆಡಿ ನಿಮಗೆ ಪ್ರಿಪ್ರೇಷನ್ ಯಾವ ಥರ ಈ ಒಂದು ಜಾಗದ್ದು ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಇದರಲ್ಲಿ ಆಲ್ರೆಡಿ ಭಸ್ಮದ ನೀರು ಹಾಕಿ ಆಗಿದೆ. ಇದರ ನಂತರ ಈ ಒಂದು ಸಗಣಿನ ಹಾಕ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಇವತ್ತು ಬೆಳಗ್ಗೆ ಹೋಗಿ ಆಕಳು ಇರೋ ಜಾಗದಲ್ಲಿ ಹೋಗಿ ಸುಮಾರು ಒಂದು ಮೂಟೆ ಸಗಣಿನ ತಂದು ಆಗಿದೆ. ನಮ್ಮ ಹಿಂದೂ ಧರ್ಮದ ಪವಿತ್ರವಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೆ ಉಪಯೋಗ ಆಗುತ್ತೆ. ಇದು ಗಾಣಗಾಪುರದ ತೀರ್ಥ ಗಮನಿಸ್ತಾ ಇರ್ಬೋದು ನೀವು. ಆಮೇಲೆ ಇದು 8 ನದಿಗಳ ಗಾಣಗಾಪುರದ ಒಂದು ನದಿಯ ನೀರು. ಆಮೇಲೆ ಇದ್ರ ಜೊತೆ ಅರಿಶಿನ, ಗೋಮೂತ್ರ ನೀವೇ ಗಮನಿಸ್ತಾ ಇರ್ಬೋದು. ಗೋಮೂತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಇದಕ್ಕೆ ತಕ್ಕಂಗೆ ನೀರು ಹಾಕ್ತಾ ಇದ್ದೀನಿ ಇವಾಗ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಈ ಒಂದು ಕೆಲಸ ಮಾಡೋಕ್ಕೆ ತುಂಬ ಆನಂದ ಅನ್ನಿಸ್ತಾ ಇದೆ. ಇಂಥ ಒಂದು ಜಾಗದಲ್ಲಿ ನಾಳೆಯಿಂದ ಗುರುವಾರದಿಂದ ಅವನ್ನೆಲ್ಲ ತೆಗೀರಿ, ಪ್ಲಾಸ್ಟಿಕ್ ಒಂದು ಈ ಮಿಶ್ರಣವನ್ನು ರೆಡಿ ಮಾಡಿಕೊಂಡು ಇಲ್ಲಿ ಒಂದು ಮಂಟಪದ ಥರ ಇಡ್ತೀವಿ. ಮಂಟಪದ ಥರ ಇಟ್ಟು ನಾಳೆಯಿಂದ ಇಲ್ಲಿ ಈ ಒಂದು ಪ್ರಾರ್ಥನಾ ಮಂದಿರದಗೋಸ್ಕರ ಒಂದು ನಾಳೆ ದಿನ ಪಾರಾಯಣ ಪ್ರಾರಂಭ ಆಗ್ತಾ ಇದೆ. ಬೆಂಗಳೂರಂಥ ಸಿಟಿಯಲ್ಲಿ ಸಗಣಿ ಸಿಗೋದೇ ಕಷ್ಟ, ನಿಮಗೂ ಗೊತ್ತಿರೋ ಮಾತೆ. ನೋಡಿ, ಇವಾಗ
ಸ್ವಲ್ಪ ಹಾಕಿ ಮೊದ್ಲು ಇದು ಮಾಡಿರಿ ಅದು. ಎಲ್ಲರೂ ಅನ್ಕೋಬೋದು ಇದೆಲ್ಲ ಯಾಕೆ ವಿಡಿಯೋ ಮಾಡ್ತಾರೆ ಅಂತೇಳಿ. ಇದ್ರ ಹಿಂದೆ ಪರಿಶ್ರಮ ಎಷ್ಟು ಇರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಸಂತೋಷಣ ಏನಪ್ಪ ಏನೋ ಮಾಡಿಬಿಡ್ತಾರೆ ಅನ್ನೋದಲ್ಲ. ಉದ್ದೇಶ ಒಂದೇ, ದತ್ತ ಮಹಾರಾಜರು ಒಂದು ಇಲ್ಲಿ ಕೂತ್ಕೋಬೇಕು, ಬಂದಿರತಕ್ಕಂಥ ಭಕ್ತಾದಿಗಳ ಒಂದು ಆಸೆ ಈಡೇರಿಸಬೇಕು. ನೀವಂತೂ ಸಾರ್ಸಕ್ಕೆ ಬರಲ್ಲ ವೀಕ್ಷಕರೇ, ನಾನು ಸಾರಿಸ್ತಾ ಇರೋದನ್ನ ನೀವೆಲ್ಲರೂ ನೋಡಿ. ಹೌದು ತೆಗೀರಿ ಪ್ಲಾಸ್ಟಿಕ್ ಅದು. ಇಷ್ಟೆಲ್ಲ ಎಲ್ಲ ಕೆಲಸನೂ ಮಾಡಲೇಬೇಕು ದೇವಸ್ಥಾನ ಅಂತಂದರೆ. ಇದ್ರ ಜೊತೆ ನಮ್ಮ ಧರ್ಮಪತ್ನಿಯವರು ನಂಗೆ ಸಾಥ್ ಕೊಡ್ತಾ ಇದ್ದಾರೆ. ಅದೊಂದು ತುಂಬಾ ಖುಷಿ ವಿಚಾರ. ನೀವು ನೋಡ್ತಾ ಇರ್ಬೋದು, ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಅಡುಗೆ ಮಾಡೋ ಡಿಪಾರ್ಟ್ಮೆಂಟ್ ಅವ್ರದ್ದು. ಇವತ್ತು ಅವ್ರಿಗೆ ವಿಡಿಯೋ ಮಾಡೋಕ್ಕೆ ನಿಲ್ಲಿಸಿದ್ದೀನಿ. ದತ್ತ ಮಹಾರಾಜರು ಸ್ವಲ್ಪ ಬಿಸಿಲನ್ನ ಕರುಣಿಸಿ ಇದನ್ನು ಚೂರು ಫುಲ್ಲು ಡ್ರೈ ಆಗೋಗ್ಬಿಟ್ರೆ ನಾನು ಪಟ್ಟ ಪರಿಶ್ರಮಕ್ಕೂ ಒಂದು ಬೆಲೆ ಇರುತ್ತೆ. ಒಂದು 50% ಆಯಿತು. ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ, ಯಾವಾಗ ಕ್ಲಿಯರ್ ಕಟ್ ಬಿಸಿಲು ಬೀಳುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆಲ್ರೆಡಿ ಮೊನ್ನೆ ಈ ಜಾಗದಲ್ಲಿ ಅಭಿಷೇಕ ಎಲ್ಲ ಮಾಡಿದ್ದೀವಿ. ಸಾಯಂಕಾಲದವರೆಗೂ ಬಿಸಿಲು ಬಿದ್ದುಬಿಟ್ರೆ ಭಾಳ ಹಾಕಕ್ಕೆ ಹೋಗ್ಬೇಡ, ಡ್ರೈ ಆಗಲ್ಲ ರೀ, ಭಾಳ ಹಾಕಕ್ಕೆ. ವೀಕ್ಷಕರೇ ನೋಡ್ತಾ ಇದ್ದೀರಾ, ಎಲ್ಲ ಸಾರಿಸಿ ನೀಟಾಗಿದೆ. ತಿರ್ಗಾ ಇದ್ರ ಮೇಲೆ ರಂಗೋಲಿ ಹಾಕಿ ದೇವರ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮಂಟಪ ಇಟ್ಟು ನಾಳೆಯಿಂದ ಅಂದರೆ ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದನೇ ಸ್ಟಾರ್ಟು, ಗುರುವಾರ ಪಾರಾಯಣ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಓಕೆ, ಮತ್ತು ನಾಳೆ ದಿನ ಮಿಕ್ಕಿರೋದು ಶೂಟ್ ಮಾಡ್ತೀನಿ. ಗುರುದೇವ ದತ್ತ.